ಶಿವಮೊಗ್ಗದ ಭದ್ರಾವತಿಯಲ್ಲಿ ಮತ್ತೆ ನೆತ್ತರು ಹರಿದಿದೆ. ಪ್ರೇಮಿಗಳು ಓಡಿ ಹೋಗೋದಕ್ಕೆ ಸಹಾಯ ಮಾಡಿದ್ರು ಅನ್ನುವಂತಹ ಕಾರಣಕ್ಕೆ ಡಬಲ್ ಮರ್ಡರ್ ಆಗಿದೆ. ಪ್ರೇಮಿಗಳಿಗೆ ಬೆಂಬಲಿಸ್ತಿದ್ದಾರೆ ಅಂತೇಳಿ ಭಾವಿಸಿ ಕೊಲೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಭದ್ರಾವತಿ ಪಟ್ಟಣದ ಜೈಭೀಮ್ ಬಡಾವಣೆಯಲ್ಲಿ ನಡೆದಂತಹ ಡಬಲ್ ಮರ್ಡರ್ ಇದು. ಕಿರಣ್ 25 ವರ್ಷ, ಮಂಜುನಾಥ್ 45 ವರ್ಷ ಹತ್ಯೆಯಾದಂತಹ ದುರ್ದೈವಿಗಳು. ಇಬ್ಬರಿಗೂ ಕೂಡ ಚಾಕುವಿನಿಂದ ಇರಿದು ಕೊಲೆ ಮಾಡಲಾಗಿದೆ. 2 ದಿನದ ಹಿಂದೆ ಮನೆ ಬಿಟ್ಟು ಓಡಿ ಹೋಗಿರ್ತಾರೆ ಪ್ರೇಮಿಗಳು. ನಿನ್ನೆ ಸಂಜೆ ಹಳೆ ಪೊಲೀಸ್ ಠಾಣೆಗೆ ಬಂದು ಪ್ರೇಮಿಗಳು ಕಾಣಿಸ್ಕೊಳ್ತಾರೆ. ಇವರಿಬ್ಬರನ್ನು ಕೂಡ ನೋಡಿ ಹುಡುಗನ ಸ್ನೇಹಿತರ ಮೇಲೆ ಹುಡುಗಿ ಕಡೆಯವರಿಂದ ಅಟ್ಯಾಕ್ ಆಗಿದೆ. ಯುವತಿಯ ಸಹೋದರ ಆತನ ಸ್ನೇಹಿತನಿಂದ ಚಾಕುವಿನಿಂದ ದಾಳಿ ಆಗಿದೆ. ಜಗಳ ನಿಲ್ಲಿಸಲು ಹೋದಂತಹ ಸಂದರ್ಭದಲ್ಲಿ ಇಬ್ಬರಿಗೂ ಕೂಡ ಚಾಕುವಿನಿಂದ ಇರಿದು ಕೊಲೆಯನ್ನ ಮಾಡಲಾಗಿದೆ. ಪ್ರಕರಣದ 5 ಆರೋಪಿಗಳನ್ನು ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಭದ್ರಾವತಿಯಲ್ಲಿ ಆಗಾಗ ಈ ರೀತಿಯ ಮರ್ಡರ್ಗಳು ಜನರನ್ನು ಬೆಚ್ಚಿ ಬೀಳಿಸ್ತವೆ. ಈಗ ಮರ್ಡರ್ಗಳು ಅಥವಾ ಈ ನೆತ್ತರು ಹರಿತಾ ಇದ್ದಂತಹ ಪ್ರಕರಣಗಳ ಸಂಖ್ಯೆ ಕಡಿಮೆ ಆಗಿತ್ತು. ಬಟ್ ಈಗ ಅದು ಮತ್ತೆ ನಿಧಾನಕ್ಕೆ ಏರ್ತಾ ಇರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಓಡಿ ಹೋದಂತಹ ಪ್ರೇಮಿಗಳಿಗೆ ಸಹಾಯ ಮಾಡಿದ್ರು ಅನ್ನುವಂತಹ ಕಾರಣಕ್ಕೆ ಯುವಕನ ಕಡೆಯ ಇಬ್ಬರನ್ನ ಚಾಕುವಿನಿಂದ ಚುಚ್ಚಿ ಬರ್ಬರವಾಗಿ ಹತ್ಯೆಗೈದಂತಹ ಘಟನೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ನಡೆದಿದೆ. ಈ ಡಬಲ್ ಮರ್ಡರ್ ಸಹಜವಾಗಿಯೇ ಸ್ಥಳೀಯರನ್ನ ಬೆಚ್ಚಿ ಬೀಳುವಂತೆ ಮಾಡಿದೆ.